ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ದಿನಗಳಿಂದ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡಿರಲಿಲ್ಲ, ಬರೀ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ವಿ. ಬಟ್ ಇವಾಗ ಟಿ ಕಾಲ್ಫಾರ್ಮ್ ಆಗ್ಲಿಕ್ಕೆ ಕ್ಷಣಗಣನೆ ಇದೆ. ಪೇಪರ್ 1 ಮತ್ತು ಪೇಪರ್ 2 ಈ ಎರಡೂ ಪೇಪರ್ ಗಳಿಗೆ ಸಂಬಂಧಪಟ್ಟ ಹಾಗೆ 30 ಪ್ರಶ್ನೆಗಳು ಇಂಗ್ಲಿಷ್ ಸಬ್ಜೆಕ್ಟ್ ಇಂದ ಬರ್ತವೆ. ಸೊ ಇಂತಹ 30 ಪ್ರಶ್ನೆಗಳಿಗೆ ಎರಡೂ ಪೇಪರ್ ಗಳಿಗೆ ಯೂಸ್ ಆಗುವಂತಹ ರೀತಿಯಲ್ಲಿ ಒಂದಷ್ಟು ಗ್ರಾಮರ್ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಬರೀ ಟಿಇಟಿಗೆ ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂಥ ಸಿಇಟಿಗೂ ಕೂಡ ಹೆಲ್ಪ್ ಆಗುವಂತ ಕಾನ್ಸೆಪ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಈಗ ಕೆಇಎ ವತಿಯಿಂದ 708 ಹುದ್ದೆಗಳಿಗೆ ಕನ್ಫರ್ಮ್ ಆಗಿದೆ. ಸೊ ಅಲ್ಲಿ ಒಂದಷ್ಟು ಹುದ್ದೆಗಳು ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಪಟ್ಟಂತಹ ಹುದ್ದೆಗಳಿವೆ. ಅಂದ್ರೆ ಪೇಪರ್ 1 ಅನ್ನೋದು ಕಾಮನ್ ಆಗಿ ಎಲ್ಲರಿಗೂ ಬರ್ತಕ್ಕಂಥದ್ದು ಜನರಲ್ ಪೇಪರ್ ಆಗಿರುತ್ತೆ. ಬಟ್ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಅಂತ ಇರುತ್ತೆ. ಸೊ ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 35 ಅಂಕಗಳು ಕನ್ನಡ ಗ್ರಾಮರ್ ಇಂದ ಬರ್ತವೆ, 35 ಅಂಕಗಳು ಇಂಗ್ಲಿಷ್ ಗ್ರಾಮರ್ ಇಂದ ಬರ್ತವೆ, ಹಾಗೆ 30 ಅಂಕಗಳು ಕಂಪ್ಯೂಟರ್ ಇಂದ ಬರ್ತವೆ. ಸೊ ಈ 35 ಅಂಕಗಳು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 35 ಅಂಕಗಳು ಏನು ಇಂಗ್ಲಿಷ್ ಇಂದ ಬರ್ತಾವಲ್ವಾ, ಅಂತಹ ಪೇಪರ್ಗೂ ಕೂಡ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಆಗಿರುತ್ತೆ. ಒಟ್ಟಾರೆಯಾಗಿ 1 ರಿಂದ 10 ಪ್ರಶ್ನೆಗಳಿವೆ. ಈ 10 ಪ್ರಶ್ನೆಗಳು ನೌನ್ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿರ್ತವೆ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದಾವೆ. ನಾವು ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಂದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಈ ರೀತಿಯಾದಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ದಿನಗಳಿಂದ ಟಿಇಟಿಗೆ ವೇಟ್ ಮಾಡ್ತಾ ಇದ್ರು ಅಭ್ಯರ್ಥಿಗಳು, ಆಮೇಲೆ ಕಾಲ್ಫಾರ್ಮ್ಗೂ ಕೂಡ ವೇಟ್ ಮಾಡ್ತಾ ಇದ್ರು. ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿದ್ಮೇಲೆ, ಎಲ್ಲೂ ಸ್ಕಿಪ್ ಮಾಡದೇನೆ ವಿಡಿಯೋನ ಎಂಡ್ ವರ್ಗು ನೋಡಿದ್ಮೇಲೆ ಡೌಟ್ಸ್ ಗಳಿದ್ರೆ ಆ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಡೌಟ್ ಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಡೌಟ್ಸ್ ಗಳಾಗಿರ್ಲಿ. ಸೊ ಅಂತಹ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಾಪರ್ ನೌನ್ ಅಂತ ಕೇಳಿದ್ದಾರೆ. ಇಲ್ಲಿ ನೌನ್ ಅನ್ನುವಂತಹ ಕಾನ್ಸೆಪ್ಟ್ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನಾವು ಅಂದ್ರೆ ಸಣ್ಣಂದಿರ್ತಾನೆ ಕಲಿತಾ ಬಂದಿರುವಂತದ್ದು ಡೆಫಿನೇಷನ್. ನೌನ್ ಇಸ್ ಅ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್ ಅಂಡ್ ಎನಿಮಲ್ಸ್ ಅಂತ ಹೇಳಿ. ಸೊ ಇದು ನಾವು ಏನು ಪ್ರೈಮರಿ ಸ್ಕೂಲ್ ಇಂದ ಈಗಿನ ಹೈಸ್ಕೂಲ್ ನಲ್ಲೂ ಕೂಡ ಇದನ್ನೇ ಕಲಿಸ್ತಾ ಬಂದಿದ್ವಿ. ಸೊ ಇದನ್ನ ಹೊರತುಪಡಿಸಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಹೇಳೋದಾದ್ರೆ, ನೌನ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಈ ರೀತಿಯಾಗಿ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಯಾವ ರೀತಿ ಸರ್ ಅಂತ ಕೇಳಿದ್ರೆ, ವಾಟ್ ಎವರ್ ವಿ ಕ್ಯಾನ್ ಸಿ, ವಾಟ್ ಎವರ್ ವಿ ಕ್ಯಾನ್ ಟಚ್, ವಾಟ್ ಎವರ್ ವಿ ಕ್ಯಾನ್ ಫೀಲ್, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ನೌನ್ ಅಂತ ಹೇಳ್ಬೋದು. ಯಾವ್ದನ್ನ ನಾವು ನೋಡ್ತೀವೋ, ಯಾವ್ದನ್ನ ನಾವು ಮುಟ್ಟಕ್ ಸಾಧ್ಯ ಇದೆಯೋ, ಯಾವ್ದನ್ನ ನಾವು ಮೆಹಸೂಸ್ ಅಂದ್ರೆ ಫೀಲ್ ಮಾಡ್ಕೊಳ್ತೀವೋ, ಅಥವಾ ನಮ್ಮ ಭಾವನೆಗೆ ಸಂಬಂಧಪಟ್ಟಂತದ್ದು ಏನಾಗಿರುತ್ತೋ ಅದೆಲ್ಲವೂ ಕೂಡ ನಾಮಪದ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈ ಪೆನ್ ಗಳನ್ನ ನಾವು ಮುಟ್ಟಬಹುದು, ನೋಡ್ಬೋದು. ಬೋರ್ಡ್ ಇದೆ, ನಾವು ಟಚ್ ಮಾಡಬಹುದು, ನೋಡ್ಬೋದು. ಬಟ್ ಆಕಾಶ ಇದೆ, ಟಚ್ ಮಾಡಕ್ಕಾಗಲ್ಲ, ನೋಡ್ಬೋದು. ಹಾಗಾಗಿ ನಾನು ಹೇಳ್ತಾ ಇರೋದಿಷ್ಟೇ, ವಾಟ್ ಎವರ್ ವಿ ಕ್ಯಾನ್ ಸಿ, ವಾಟ್ ಎವರ್ ವಿ ಕ್ಯಾನ್ ಟಚ್, ವಾಟ್ ಎವರ್ ವಿ ಕ್ಯಾನ್ ಫೀಲ್, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ನೌನ್. ಈಗ ಭಾವನೆಗೆ ಸಂಬಂಧಪಟ್ಟಂತಹ ಖುಷಿ ಅನ್ನುವಂತಹ, ಹ್ಯಾಪಿ ಅನ್ನುವಂತಹ ಶಬ್ದವನ್ನ ನಾವು ಮುಟ್ಟಕ್ಕೂ ಆಗಲ್ಲ, ನೋಡಕ್ಕೂ ಆಗಲ್ಲ. ಬಟ್ ಅದನ್ನ ಮೆಹಸೂಸ್ ಮಾಡ್ಕೊಳ್ತೀವಿ, ಫೀಲ್ ಮಾಡ್ಕೊಳ್ತೀವಿ. ಸೊ ಇಂತಹ ಫೀಲ್ ಮಾಡ್ಕೊಳ್ಳುವಂತಹ ಶಬ್ದಗಳು ಕೂಡ ನಾಮಪದಗಳಾಗಿರ್ತವೆ. ಸೊ ಈ ರೀತಿ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಂಡ್ರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಫಸ್ಟ್ನೇ ಕ್ವಶನ್ ಏನಂತ ಹೇಳ್ತಾ ಇದೆ, ಅದು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ರಾಪರ್ ನೌನ್ ಅಂತ ಕೇಳ್ತಾ ಇದ್ದಾರೆ. ಸೊ ನೌನ್ ಅಲ್ಲೇ ಮತ್ತೆ ಕೈಂಡ್ಸ್ ಆಫ್ ನೌನ್ ಅಂತ ಬರುತ್ತೆ. ಪ್ರಾಪರ್ ನೌನ್, ಕಾಮನ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಮೆಟೀರಿಯಲ್ ನೌನ್, ಕಲೆಕ್ಟಿವ್ ನೌನ್, ಏನು ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್, ಈ ರೀತಿಯಾದಂತಹ ಕೈಂಡ್ಸ್ ಆಫ್ ನೌನ್ ಗಳಿವೆ. ಸೊ ಅದರಲ್ಲಿ ಈಗ ಎಲ್ಲಾನು ಒತ್ತಡದಿಂದ ಹೇಳ್ಕೊಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಹಾಗಾಗಿ ನಿಮ್ಗೆ ಇದರಲ್ಲಿ ಆನ್ಸರ್ ಗೊತ್ತಿದ್ರೆ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಆಮೇಲೆ ನಾನ್ ಕೊಟ್ಟಂತ ಆನ್ಸರ್ ನ ವೆರಿಫೈ ಮಾಡ್ಕೊಳ್ಳಿ, ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ಹೇಳಿ. ಸೊ ಇಲ್ಲಿ ಆಪ್ಷನ್ ಗಳು ಏನೇನಿದೆ, ಎ ಆಪ್ಷನ್ ರಿವರ್, ಬಿ ಆಪ್ಷನ್ ಸಿಟಿ, ಸಿ ಆಪ್ಷನ್ ಲಂಡನ್, ಡಿ ಆಪ್ಷನ್ ಬಿಲ್ಡಿಂಗ್ ಅಂತ ಇದೆ. ಸೊ ಈ 4 ಆಪ್ಷನ್ ಅಲ್ಲಿ ರೈಟ್ ಆದಂತ ಆನ್ಸರ್. ಕ್ವಶನ್ ಏನು, ಪ್ರಾಪರ್ ನೌನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಪ್ರಾಪರ್ ನೌನ್ ಯಾವ್ದಾಗುತ್ತೆ, ಲಂಡನ್. ಸರ್ ಯಾಕದ್ ಲಂಡನ್ ಅನ್ನೋದು ಪ್ರಾಪರ್ ನೌನ್ ಆಗತ್ತೆ ಅಂತ ಕೇಳಿದ್ರೆ, ಇವ್ಯಾಕ್ ಆಗ್ಲಿಲ್ಲ ಅಂತ ಕೇಳಿದ್ರೆ, ಇವು ರಿವರ್ ಅನ್ನುವುದು, ಸಿಟಿ ಅನ್ನುವುದು ಮತ್ತು ಬಿಲ್ಡಿಂಗ್ ಅನ್ನುವುದು ಕಾಮನ್ ನೌನಿಗೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ ಗಳಾಗಿರ್ತವೆ. ಲಂಡನ್ ಅನ್ನುವಂಥದ್ದು ಪ್ರಾಪರ್ ನೌನ್ ಆಗಿರುತ್ತೆ. ಯಾಕಂದ್ರೆ ಒಂದು ಪ್ಲೇಸಿಗೆ ನಾವೇ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನ ಕೊಟ್ಟು ಕರಿತಾ ಇದೀವಿ ಅಂತ ಹೇಳಿದ್ರೆ ಅದು ಪ್ರಾಪರ್ ನೌನ್ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ. ಸೊ ಆ ಪ್ಲೇಸ್ಗೆ ನಾವು ಲಂಡನ್ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಕೊಟ್ಟಿದೀವಿ, ಅದಕ್ಕೋಸ್ಕರನೇ ಅದು ಲಂಡನ್ ಆಗಿರುತ್ತೆ. ಈ ರೀತಿ ಯಾವುದೇ ಆಗಿದ್ರು ಕೂಡ ಅದನ್ನ ನಾವು ಪ್ರಾಪರ್ ನೌನ್ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಒನ್, ಐಡೆಂಟಿಫೈ ದಿ ಕಾಮನ್ ನೌನ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಕಾಮನ್ ನೌನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ದ ಟೀಚರ್ ರೋಟ್ ಆನ್ ದ ಬೋರ್ಡ್ ಅನ್ನುವಂತಹ ಸೆಂಟೆನ್ಸ್ ಇದೆ. ಇದರಲ್ಲಿ ಐಡೆಂಟಿಫೈ ದ ಕಾಮನ್ ನೌನ್. ಕಾಮನ್ ನೌನ್ ಯಾವುದು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕು. ಆಪ್ಷನ್ಸ್ ಆರ್ ಟೀಚರ್, ದ, ರೋಟ್, ಆನ್. ಎ ಆಪ್ಷನ್ ಟೀಚರ್, ಬಿ ಆಪ್ಷನ್ ದ, ಸಿ ಆಪ್ಷನ್ ರೋಟ್, ಡಿ ಆಪ್ಷನ್ ಆನ್ ಅನ್ನುವಂಥದ್ದು ಇದೆ. ಸೊ ಇದರಲ್ಲಿ ಕ್ವಶನ್ ಏನಿದೆ, ಕಾಮನ್ ನೌನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳಿದ್ದಾರೆ.
ಟೀಚರ್ ಅನ್ನೋದು ರೈಟ್ ಆದಂತ ಆನ್ಸರ್. ಟೀಚರ್, ಸ್ಟೂಡೆಂಟ್, ಡಾಕ್ಟರ್ ಇವೆಲ್ಲವೂ ಕೂಡ ಕಾಮನ್ ನೌನ್ ಅಂತ ಹೇಳಿ ಕರೆಸ್ಕೊಳ್ತವೆ. ದ ಅನ್ನೋದು ಆರ್ಟಿಕಲ್, ರೋಟ್ ಅನ್ನೋದು ವರ್ಬ್, ಆನ್ ಅನ್ನೋದು ಪ್ರಿಪೋಸಿಷನ್ ಆಗಿರುತ್ತೆ. ಸೊ ಎಲ್ಲಾ ಆಪ್ಷನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗಲ್ಲ, ಬಟ್ ನನಗೆ ತುಂಬಾ ಇಷ್ಟ ಎಲ್ಲಾ ಆಪ್ಷನ್ಸ್ ಗಳನ್ನ ಡಿಸ್ಕಸ್ ಮಾಡೋದು ತುಂಬಾ ಇಷ್ಟ. ಬಟ್ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ಹಾಗಾಗಿ ಆನ್ಸರ್ ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೀವು ವಿಡಿಯೋ ಪಾಸ್ ಮಾಡಿ ಮುಂಚೆನೆ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಸೊ ಥರ್ಡ್ ಒನ್, ವಾಟ್ ಟೈಪ್ ಆಫ್ ನೌನ್ ಈಸ್ ದ ವರ್ಡ್ ಹಾನೆಸ್ಟ್ ಅಂತ ಇದೆ. ಸೊ ಹಾನೆಸ್ಟ್ ಅನ್ನುವಂತಹ ಶಬ್ದ ಯಾವ ನೌನಿಗೆ ಸಂಬಂಧ, ಅಂದ್ರೆ ಕೈಂಡ್ಸ್ ಆಫ್ ನೌನ್ ಅಲ್ಲಿ ಯಾವ ನೌನಿಗೆ ಸಂಬಂಧಪಟ್ಟಂತಹ ಶಬ್ದ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಾಂಕ್ರೀಟ್ ನೌನ್, ಆಪ್ಷನ್ ಬಿ ಕಲೆಕ್ಟಿವ್ ನೌನ್, ಆಪ್ಷನ್ ಸಿ ಅಬ್ಸ್ಟ್ರಾಕ್ಟ್ ನೌನ್, ಆಪ್ಷನ್ ಡಿ ಪ್ರಾಪರ್ ನೌನ್. ಸೊ ರೈಟ್ ಆನ್ಸರ್ ಯಾವ್ದು ಇದರಲ್ಲಿ? ಅಬ್ಸ್ಟ್ರಾಕ್ಟ್ ನೌನ್ ಅನ್ನುವಂಥದ್ದು. ಆನೆಸ್ಟ್ ಅನ್ನುವಂಥದ್ದು, ಆನೆಸ್ಟಿ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು ಸರ್ ಅಂತ ಕೇಳಿದ್ರೆ, ನಾನು ಅವಾಗಲೇ ಹೇಳಿದ್ನಲ್ಲ, ವಾಟ್ ಎವರ್ ವಿ ಕ್ಯಾನ್ ಫೀಲ್ ಅದೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ. ನಾವು ಏನ್ ಫೀಲ್ ಮಾಡ್ಕೊಳ್ತೀವಲ್ವಾ ಅದೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ. ಹಾಗಿದ್ರೆ ಆನೆಸ್ಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್, ಆನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಆನೆಸ್ಟ್ ಬಾಯ್, ಆನೆಸ್ಟ್ ಟೀಚರ್, ಆನೆಸ್ಟ್ ಡಾಕ್ಟರ್. ಸೊ ಈ ರೀತಿ ಬಂದಾಗ ಆನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆನೆಸ್ಟಿ ಅಂತ ಹೇಳಿದ್ರೆ ಅದು ನೌನ್ ಆಗಿ ಕಾರ್ಯವನ್ನ ಮಾಡುವಂತಹ ಶಬ್ದ ಆಗಿರುತ್ತೆ, ಅದು ನೆನಪಿರ್ಲಿ. ಸೊ ಆನೆಸ್ಟಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್. ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಕಲೆಕ್ಟಿವ್ ನೌನ್ ಅಂತ ಕೇಳಿದ್ದಾರೆ. ಕಲೆಕ್ಟಿವ್ ನೌನ್ ಯಾವುದು? ಈ ಆಪ್ಷನ್ ಗಳಲ್ಲಿ ಯಾವುದು ಕಲೆಕ್ಟಿವ್ ನೌನ್ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಆರ್ ಎ ಆಪ್ಷನ್ ಆರ್ಮಿ, ಬಿ ಆಪ್ಷನ್ ಪೆನ್ಸಿಲ್, ಸಿ ಆಪ್ಷನ್ ಹ್ಯಾಪಿನೆಸ್, ಡಿ ಆಪ್ಷನ್ ಚೇರ್ ಅಂತ ಇದೆ. ಸೊ ಈ ನಾಲ್ಕರಲ್ಲೂ ಕೂಡ ಕಲೆಕ್ಟಿವ್ ನೌನ್ ಯಾವುದು ಅಂತ ಹೇಳಿದ್ರೆ ಆರ್ಮಿ ಅನ್ನುವಂತಹ ವರ್ಡ್ ಕಲೆಕ್ಟಿವ್ ನೌನ್ ಆಗಿರುತ್ತೆ. ಹಾಗಿದ್ರೆ ಪೆನ್ಸಿಲ್, ಹ್ಯಾಪಿನೆಸ್, ಚೇರ್ ಅನ್ನೋದು ಯಾವ ನೌನ್ ಗಳಿಗೆ ಎಕ್ಸಾಂಪಲ್ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೀವೇ ಆನ್ಸರ್ ಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಫಿಫ್ತ್ ಒನ್, ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಅಂತ ಇದೆ. ಐಡೆಂಟಿಫೈ ದಿ ನೌನ್. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ನೌ ಎಕ್ಸಾಮ್ಸ್ ಅಂತ ಇದೆ ಅಲ್ವಾ, ಇದರಲ್ಲಿ ನೌನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಏನಿದಾವೆ ಅನ್ನೋದನ್ನ ಮೊದಲು ಐಡಿಯಾ ಏನು ಕರೆಕ್ಟ್ ಆಗಿ ನೋಡ್ಕೋಬೇಕು. ಎ ಆಪ್ಷನ್ ಪ್ರಿಪೇರಿಂಗ್, ಬಿ ಆಪ್ಷನ್ ಸ್ಟೂಡೆಂಟ್ಸ್, ಸಿ ಆಪ್ಷನ್ ಫಾರ್, ಡಿ ಆಪ್ಷನ್ ಆರ್ ಅಂತ ಇದೆ. ಹಾಗಿದ್ರೆ ಈ ಸೆಂಟೆನ್ಸ್ ಅನ್ನ ನೋಡಿದಾಗ ಸ್ಟೂಡೆಂಟ್ ಅನ್ನೋದು ಕೂಡ ನೌನ್ ಆಗಿದೆ, ಎಕ್ಸಾಮ್ಸ್ ಅನ್ನೋದು ಕೂಡ ನೌನ್ಗೆ ಎಕ್ಸಾಂಪಲ್ ಆಗುತ್ತೆ. ಹಾಗಿದ್ರೆ 2 ನೌನ್ಗಳಿದಾವಲ್ವಾ ಸರ್, ಮತ್ತೆ ಇಲ್ಲಿ ಏನ್ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು ಆಪ್ಷನ್ ಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಪ್ರಿಪೇರಿಂಗ್, ಸ್ಟೂಡೆಂಟ್ಸ್, ಫಾರ್, ಆರ್ ಅಂತ ಇದೆ. ಸೊ ರೈಟ್ ಆನ್ಸರ್ ಸ್ಟೂಡೆಂಟ್ಸ್ ಅನ್ನೋದು ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಟ್ ಎಕ್ಸಾಮ್ಸ್ ಅನ್ನೋದು ಕೂಡ ನೌನೇ, ಬಟ್ ಆಪ್ಷನ್ ಅಲ್ಲಿ ಇಲ್ವಲ್ಲ. ಆಪ್ಷನ್ ಅಲ್ಲಿ ಇದ್ದಿದ್ರೆ ಮಾತ್ರ ಆ ಎಕ್ಸಾಮ್ಸ್ ಅನ್ನೋದು ಕೂಡ ನೌನ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದಾಗಿತ್ತು. ಅದು ಆಪ್ಷನ್ ಅಲ್ಲಿ ಇಲ್ಲದೆ ಇರುವುದಕ್ಕಾಗಿ ರೈಟ್ ಆದಂತ ಆನ್ಸರ್ ಸ್ಟೂಡೆಂಟ್ಸ್ ಅನ್ನೋದಂತ ಆನ್ಸರ್ ರೈಟ್ ಆದಂತ ಆನ್ಸರ್ ಆಗುತ್ತೆ. ಸೊ 6th ಒನ್ ನೋಡ್ರಿ, ವಾಟ್ ಈಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಅಂತ ಕೇಳಿದ್ದಾರೆ. ಮ್ಯಾನ್ ಅನ್ನುವಂತಹ ಶಬ್ದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ನೋಡ್ರಿ, ಮ್ಯಾನ್ಸ್, ಮೆನ್, ಮೆನ್ಸ್, ಮ್ಯಾನ್ಸ್ ಅಂತ ಇದೆ. ಸರ್ ಈ ಆಪ್ಷನ್ಗೂ ಮತ್ತು ಈ ಆಪ್ಷನ್ಗೂ ಏನ್ ವ್ಯತ್ಯಾಸ ಇದೆ ಸ್ವಲ್ಪ ನೋಡಿ. ಇಲ್ಲಿ ಅಪಾಸ್ಟ್ರಫಿ ಎಸ್ ಇದೆ, ಇಲ್ಲಿ ಅಪಾಸ್ಟ್ರಫಿ ಎಸ್ ಇಲ್ಲ. ಸೊ ಹೀಗಾಗಿ ಅಂತಹ ಶಬ್ದಗಳು ಬಂದಾಗ ಸ್ವಲ್ಪ ಗಮನ ಇರಲಿ. ಈ ಕಾನ್ಸೆಪ್ಟ್ ಅನ್ನ ನಾನು ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೇನೆ, ಯಾಕ ಅಂತ ಶಬ್ದಗಳು ಬಂದಾಗ ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಅನ್ನೋದು ಹೇಳಿ. ಸೊ ಮೊದಲು ಇಲ್ಲಿ 6ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಕೇಳಿದ್ರೆ ಮ್ಯಾನ್ ಅನ್ನುವಂತಹ ಶಬ್ದದ ಪ್ಲೂರಲ್ ಫಾರ್ಮ್ ಮೆನ್ ಆಗತ್ತೆ. ಹಾಗಿದ್ರೆ ನಂದು ಇನ್ನೊಂದು ಕ್ವೆಶನ್ ಇದೆ, ವುಮನ್ ಅನ್ನುವಂತಹ ಶಬ್ದದ ಪ್ಲೂರಲ್ ಫಾರ್ಮ್ ಏನಾಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ನೀವು. ಇಲ್ಲಿ ಮ್ಯಾನ್ ಅನ್ನುವಂಥದ್ದಕ್ಕೆ ಮೆನ್ ಅನ್ನುವಂತಹ ಶಬ್ದ ಪ್ಲೂರಲ್ ಫಾರ್ಮ್ ಆಗಿ ಎಕ್ಸಾಂಪಲ್ ಆಗುತ್ತೆ. ಸೊ 7th ಒನ್, ವಿಚ್ ಒನ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಗಳಲ್ಲಿ ಯಾವುದು ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್? ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ನಾನು ಹೇಳಿದೀನಿ, ಯಾವ್ದನ್ನ ನಮಗೆ ಮುಟ್ಟಕ್ಕಾಗಲ್ವೋ, ಯಾವ್ದನ್ನ ನಮಗೆ ನೋಡಕ್ಕಾಗಲ್ವೋ, ಯಾವ್ದನ್ನ ನಾವು ಫೀಲ್ ಮಾಡ್ಕೊಳ್ತೀವೋ ಅದು ಅಬ್ಸ್ಟ್ರಾಕ್ಟ್ ನೌನ್ ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಏನಿದೆ? ಬಿಲ್ಡಿಂಗ್ ನಾವು ನೋಡ್ಬೋದು, ಪೆನ್ಸಿಲ್ ನಾವು ಮುಟ್ಟಬಹುದು ನೋಡ್ಬೋದು, ಕರೇಜ್ ಇಲ್ಲಿದೆ ನೋಡಿ, ಕರೇಜ್ ಅನ್ನ ನಾವು ನೋಡ್ಲಿಕ್ಕೂ ಆಗಲ್ಲ ಮುಟ್ಲಿಕ್ಕೂ ಆಗಲ್ಲ. ಡಾಗ್ ಅನ್ನೋದು ನೋಡ್ಬೋದು ಮುಟ್ಟಬಹುದು. ಹಾಗಾದ್ರೆ ರೈಟ್ ಆದಂತ ಆನ್ಸರ್ ಯಾವುದು? ಕರೇಜ್ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ಗೆ ಎಕ್ಸಾಂಪಲ್ ಆಗಿರುತ್ತೆ. 8th ಕ್ವೆಶನ್, ಚೂಸ್ ದ ಅನ್ಕೌಂಟೇಬಲ್ ನೌನ್ ಫ್ರಾಮ್ ದ ಫಾಲೋವಿಂಗ್. ಅಲ್ಲಿ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ ನಲ್ಲಿ ಅನ್ಕೌಂಟೇಬಲ್ ನೌನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಏನಿದೆ? ಎ ಆಪಲ್, ಬಿ ಕಾರ್, ಸಿ ವಾಟರ್, ಡಿ ಚೇರ್. ಈ 4 ಆಪ್ಷನ್ ಗಳಲ್ಲಿ ಅನ್ಕೌಂಟೇಬಲ್ ನೌನ್ ಅನ್ನ ನಾವೇನ್ ಮಾಡ್ಬೇಕು? ಚಾಯ್ಸ್ ಮಾಡ್ಬೇಕು. ಸೊ ರೈಟ್ ಆನ್ಸರ್ ಏನು? ವಾಟರ್ ಅನ್ನೋದು ಅನ್ಕೌಂಟೇಬಲ್ ನೌನ್ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಗ್ಲಾಸ್ ನೀರ್ ತಗೊಳ್ರಿ, ನೀರ್ ತಗೊಂಡು ಅದನ್ನ ಕೌಂಟ್ ಮಾಡಕ್ ಹೋಗ್ರಿ, ಇಸ್ ಇಟ್ ಪಾಸಿಬಲ್? ಇಲ್ಲ, ಅದು ಪಾಸಿಬಲ್ ಇಲ್ಲ. ಅದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಸಮ್ ಟೈಮ್ ವಾಟರ್ ಅನ್ನುವಂತಹ ಶಬ್ದ ಮಟೀರಿಯಲ್ ನೌನ್ ಆಗಿಯೂ ಕೂಡ ಯೂಸ್ ಆಗುತ್ತೆ. ಈಗ ಗಿಲಾಯ್ ಮಾಡ್ಬೇಕು ಅಂತ ಅನ್ಕೊಳ್ರಿ, ಒಂದು ಗಾಡಿ ಗಿಲಾಯ್ ಮಾಡ್ಬೇಕು ಅಂತಂದಾಗ ನಾವು ಏನು ಸಿಮೆಂಟ್ ಹಾಕ್ತೇವಿ, ಉಸುಕ್ ಹಾಕ್ತೇವಿ, ಕಡಿ ಹಾಕ್ತೇವಿ, ನೀರನ್ನು ಕೂಡ ಹಾಕ್ತಿವಿ, ಹಾಕಿ ಮಿಕ್ಸ್ ಮಾಡ್ತೀವಲ್ವಾ. ಸೊ ಇವೆಲ್ಲವೂ ಕೂಡ ಅಲ್ಲಿ ಮಟೀರಿಯಲ್ ಆಗಿ ಯೂಸ್ ಆಗ್ತಾ ಇದಾವೆ.
ಸೊ ಮಟೀರಿಯಲ್ ಆಗಿ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಟರ್ ಅನ್ನೋದು ಮಟೀರಿಯಲ್ ನೌನಿಗೂ ಕೂಡ ಎಕ್ಸಾಂಪಲ್ ಆಗತ್ತೆ ಅಂತ ಅರ್ಥ. ಸೊ ಇಲ್ಲಿ ಆಪಲ್ ಅನ್ನೋದು, ಕಾರ್ ಅನ್ನೋದು, ಚೇರ್ ಅನ್ನೋದು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ನೀವು ಐಡೆಂಟಿಫೈ ಮಾಡ್ಕೊಡ್ರಿ. ನೆಕ್ಸ್ಟ್ 9th ಒನ್, ವಿಚ್ ಸೆಂಟೆನ್ಸ್ ಕರೆಕ್ಟ್ಲಿ ಯೂಸಸ್ ಅ ಪೊಸೆಸಿವ್ ನೌನ್. ಇದು ಹೊಸ ಕ್ವಶನ್ ನೋಡ್ರಿ. ಇದು ಟಿಇಟಿಗೆ ಆಗ್ಲಿ ಅಥವಾ ಕೆಇಎದವರಿಗೆ ಕಮ್ಯುನಿಕೇಶನ್ ಪೇಪರ್ಗೆ ಆಗ್ಲಿ ಇಂತಹ ಪ್ರಶ್ನೆಗಳು ಈ ಸಾರಿ ರೈಸ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಿದೆ. ಸೊ ಪೊಸೆಸಿವ್ ನೌನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಎ ಆಪ್ಷನ್ ದ ಡಾಗ್ಸ್ ಟೇಲ್ ಈಸ್ ಲಾಂಗ್, ಬಿ ಆಪ್ಷನ್ ದ ಡಾಗ್ಸ್ ಟೇಲ್ ಈಸ್ ಲಾಂಗ್, ಸಿ ಆಪ್ಷನ್ ದ ಡಾಗ್ ಟೇಲ್ ಈಸ್ ಲಾಂಗ್, ಡಿ ಆಪ್ಷನ್ ದ ಡಾಗ್ಸ್ ಟೇಲ್ ಈಸ್ ಲಾಂಗ್ ಅಂತ ಇದೆ. ಇಲ್ಲಿ ಓದುವಂತಹ ಸಂದರ್ಭದಲ್ಲಿ ಎರಡು ಸೆಂಟೆನ್ಸ್ ಗಳಲ್ಲಿ ಸ್ವಲ್ಪನೂ ಪ್ರೊನೌನ್ಸಿಯೇಷನ್ ವ್ಯತ್ಯಾಸವಿಲ್ಲದೆ ಆಗಿರುವಂತದ್ದು. ಯಾವುದು? ದ ಡಾಗ್ಸ್ ಟೇಲ್ ಈಸ್ ಲಾಂಗ್, ದ ಡಾಗ್ಸ್ ಟೇಲ್ ಈಸ್ ಲಾಂಗ್ ಅನ್ನುವಂಥದ್ದು ಎರಡು ಪ್ರೊನೌನ್ಸಿಯೇಷನ್ ಸೇಮ್ ಆಗಿದೆ, ಬಟ್ ಡಿಫ್ರೆನ್ಸ್ ಇದೆ. ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಮೊದಲಿಗೆ ನಮಗೆ ಪೊಸೆಸಿವ್ ಅಂದ್ರೆ ಏನು ಅನ್ನೋದು ಗೊತ್ತಿರಬೇಕು. ಪೊಸೆಸಿವ್ ಅಂತ ಹೇಳಿದ್ರೆ ಅವರದು, ಅವನದು, ಅವಳದು ಈ ರೀತಿ ಮಾತಾಡ್ತಿರ್ತೀವಲ್ವಾ, ಅಂತ ಸಂದರ್ಭದಲ್ಲಿ ಅವರದು, ಅವನದು, ಅವಳದು ಅಂತ ಇಂಥ ಶಬ್ದಗಳು ಬರ್ತಾವಲ್ಲ, ಅದನ್ನ ನಾವು ಪೊಸೆಸಿವ್ ನೌನ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಇಲ್ಲಿ ಪೊಸೆಸಿವ್ ನೌನ್ ಯಾವುದು? ಯಾಕೆ ಅದನ್ನ ನಾವು ಪೊಸೆಸಿವ್ ನೌನ್ ಅಂತ ಕರಿತೀವಿ, ಯಾವ ಸಂದರ್ಭದಲ್ಲಿ ಅದು ಪೊಸೆಸಿವ್ ನೌನ್ ಅಂತ ಹೇಳಿ ನಮಗ್ ಗೊತ್ತಾಗುತ್ತೆ ಅನ್ನೋದನ್ನ ಕೇಳಿದ್ರೆ ಸ್ವಲ್ಪ ಗಮನ ಇಟ್ಟು ಕೇಳ್ರಿ. ದ ಡಾಗ್ಸ್ ಅಂತ ಇದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಕ್ಗಳಿಲ್ಲ. ಡಾಗ್ ಮುಂದೆ ಎಸ್ ಅನ್ನ ಆಡ್ ಮಾಡಿದ್ದಾರೆ, ಅದು ಪ್ಲೂರಲ್ ಆಗತ್ತೆ. ಅಂದ್ರೆ ಇಲ್ಲಿ ನಾಯಿಗಳು ಅಂತ ಅರ್ಥ. ಡಾಗ್ಸ್, ಟೈಗರ್ಸ್, ಆಮೇಲೆ ಲಯನ್ಸ್ ಈ ರೀತಿ ಬಂದಾಗ ಅದು ಬಹುವಚನ ಆಗತ್ತೆ, ಪ್ಲೂರಲ್ ಫಾರ್ಮ್ ಆಗತ್ತೆ. ಅದೇ ಸಂದರ್ಭವನ್ನ ಸ್ವಲ್ಪ ನೋಡ್ರಿ ಕೆಳಗಡೆ, ಇಲ್ಲಿ ಅಪಾಸ್ಟ್ರಫಿ ಎಸ್ ಇದೆ. ನಾನು ಆಗ್ಲೇ ಹೇಳಿದೆ ಇಲ್ಲಿ ಮ್ಯಾನ್ಸ್ ಮತ್ತು ಮ್ಯಾನ್ಸ್ ಅಂತ ಇದೆ. ಇಲ್ಲಿ ಅಪಾಸ್ಟ್ರಫಿ ಎಸ್ ಇದೆ, ಇಲ್ಲಿ ಅಪಾಸ್ಟ್ರಫಿ ಎಸ್ ಇಲ್ಲ. ಹಾಗಿರುವಾಗ ಇಲ್ಲಿ ಅಪಾಸ್ಟ್ರಫಿ ಎಸ್ ಅಂತ ಬಂದಾಗ ಅಥವಾ ಇಲ್ಲಿ ಅಪಾಸ್ಟ್ರಫಿ ಎಸ್ ಅಂತ ಬಂದಾಗ ಅದು ಪೊಸೆಸಿವ್ ನೌನ್ ಅನ್ನ ಏನು ಮಾಡತ್ತೆ? ಇಂಡಿಕೇಟ್ ಮಾಡತ್ತೆ. ಹಾಗಾಗಿ ರೈಟ್ ಆದಂತ ಆನ್ಸರ್ ಯಾವ್ದು ಇಲ್ಲಿ? ದ ಡಾಗ್ಸ್ ಟೇಲ್ ಈಸ್ ಲಾಂಗ್. ಅದರ ಅರ್ಥ ನಾಯಿಯ ಬಾಲ ಉದ್ದಿತ್ತು ಅಂತ ಅರ್ಥ. ನಾಯಿಯ, ಅದಕ್ಕ ನಾವು ಈಗ ಆ ನಾಯಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿರ್ತೀವಲ್ವಾ, ಸೊ ಅವಾಗ ನಾವು ಪೊಸೆಸಿವ್ ಅನ್ನ ಯೂಸ್ ಮಾಡ್ತೀವಿ. ಅವನ ಬರಹ ಸುಂದರವಾಗಿತ್ತು, ಅವನ ಅನ್ನುವಂತ ಸಂದರ್ಭದಲ್ಲಿ ಏನು ಬಳಸ್ತೀವಲ್ವಾ, ಅದು ಪೊಸೆಸಿವ್ ನೌನ್ ಆಗಿರತ್ತೆ. ಸೊ ಇಲ್ಲಿ ಅಪಾಸ್ಟ್ರಫಿ ಎಸ್ ಬಂದಾಗ ಅದು ಪೊಸೆಸಿವ್ ನೌನ್ ಅಂತ ಹೇಳಿ, ಅಪಾಸ್ಟ್ರಫಿ ಎಸ್ ಅನ್ನ ಯೂಸ್ ಮಾಡ್ದೇನೆ ಹಂಗೆ ಎಸ್ ಅನ್ನ ಆಡ್ ಮಾಡಿದ್ರು ಅಂತ ಹೇಳಿದ್ರೆ ಅದು ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇರುವಂತದ್ದು, ಇದು ಸೆಂಟೆನ್ಸೇ ರಾಂಗ್ ಇರುವಂತದ್ದು, ಅಂದ್ರೆ ಶಬ್ದನೇ ತಪ್ಪಾಗಿರುವಂತದ್ದು. ಸೊ ಈ ರೀತಿ 4 ಆಪ್ಷನ್ ಗಳನ್ನ ನೀವು ಎಲ್ಲಾ ಪ್ರಶ್ನೆಗಳ 4 ಆಪ್ಷನ್ ಅನ್ನ ಸ್ವಲ್ಪ ತಿಳ್ಕೊಳ್ರಿ. ಇನ್ನು 10th ಒನ್, ಐಡೆಂಟಿಫೈ ದ ನೌನ್ ಫಂಕ್ಷನಿಂಗ್ ಆಸ್ ದ ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಇಲ್ಲಿ ಹೊಸ ಕ್ವಶನ್ ಇದೆ ನೋಡಿ, ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ಯಾವಾಗ್ಲೂ ಕೂಡ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಗಳನ್ನ ಗಮನ ಇಟ್ಟು ನೋಡ್ಬೇಕು, ಆಮೇಲೆ ಆಪ್ಷನ್ ಗಳನ್ನು ಕೂಡ ಗಮನ ಇಟ್ಟು ನೋಡ್ಬೇಕು. ಅಂದಾಗ ಮಾತ್ರ ಆನ್ಸರ್ ಅನ್ನ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಬಹುದು. ಐಡೆಂಟಿಫೈ ದ ನೌನ್ ಫಂಕ್ಷನಿಂಗ್ ಆಸ್ ದ ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್. ಮ್ಯೂಸಿಕ್ ಕಾಮ್ಸ್ ದ ಮೈಂಡ್ ಅಂತ ಇದೆ. ಈ ಸೆಂಟೆನ್ಸ್ ಅಲ್ಲಿ ಏನಂತ ಕೇಳಿದ್ದಾರೆ? ನೌನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳಿದ್ದಾರೆ. ಎಂತ ನೌನ್? ಅದು ಸಬ್ಜೆಕ್ಟ್ ಆಗಿ ಕೆಲಸ ಮಾಡುವಂತಹ ನೌನ್ ಆಗಿರ್ಬೇಕು. ಬಟ್ ಇಲ್ಲಿ ನೋಡ್ರಿ, ನಾನು ಹಂಗ ಜಸ್ಟ್ ನಿಮ್ಗೆ ಒಂದು ಸೆಂಟೆನ್ಸ್ ಅನ್ನ ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದನ್ನ ಜಸ್ಟ್ ಹಂಗ ಹೇಳ್ಕೊಡ್ತೇನೆ. ಇಲ್ಲಿ ಮ್ಯೂಸಿಕ್ ಅನ್ನೋದು ನೌನ್, ಕಾಮ್ಸ್ ಅನ್ನೋದು ವರ್ಬ್, ದ ಅನ್ನೋದು ಆರ್ಟಿಕಲ್, ಮೈಂಡ್ ಅನ್ನೋದು ಕೂಡ ನೌನ್ ಆಗಿರುತ್ತೆ. ಹಾಗಿದ್ರೆ 2 ನೌನ್ಗಳು ಬಂದ್ವಿ ಇಲ್ಲಿ, ಮ್ಯೂಸಿಕ್ ಮತ್ತು ಮೈಂಡ್ ಅನ್ನುವಂಥದ್ದು 2 ನೌನ್ಗಳಿದಾವೆ. ಆ 2 ನೌನ್ಗಳನ್ನ ನಾವು ಆನ್ಸರ್ ಅಂತ ಹೇಳಕ್ ಬರಲ್ಲ. ಅವ್ರು ಏನ್ ಹೇಳಿದ್ದಾರೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇದರಲ್ಲಿ ಆಯ್ಕೆ ಮಾಡ್ಕೋಬೇಕು. ನಾವು ಏನ್ ಹೇಳಿದ್ದಾರೆ? ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ನೌನ್ ಅನ್ನ ಐಡೆಂಟಿಫೈ ಮಾಡ್ರಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈಗ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ, ಇದು ನೌನು, ಇದು ವರ್ಬ್, ಇದು ಆರ್ಟಿಕಲ್, ಅದು ನೌನ್ ಅಂತ ಹೇಳಿ. ಈಗ ಇದನ್ನೇ ಇನ್ನೊಂದು ರೂಪದಲ್ಲಿ ನಾನು ಡಿವೈಡ್ ಮಾಡ್ತೀನಿ. ಮ್ಯೂಸಿಕ್ ಅನ್ನೋದು ಸಬ್ಜೆಕ್ಟ್, ಕಾಮ್ಸ್ ಅನ್ನೋದು ವರ್ಬ್, ದ ಮೈಂಡ್ ಅನ್ನೋದು ಆಬ್ಜೆಕ್ಟ್. ಇದು ಆಬ್ಜೆಕ್ಟು, ಇದು ವರ್ಬ್, ಇದು ಸಬ್ಜೆಕ್ಟು. ಹಾಗಿದ್ರೆ ಸಬ್ಜೆಕ್ಟ್ ಅಲ್ಲಿರುವಂತಹ ಶಬ್ದ ಯಾವುದು? ಮ್ಯೂಸಿಕ್. ಅಂದ್ರ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ನೌನ್ ಯಾವುದು? ಮ್ಯೂಸಿಕ್ ಅನ್ನುವಂತಹ ಶಬ್ದ ಆಗಿರುತ್ತೆ. ರೈಟ್ ಆನ್ಸರ್ ಯಾವುದು? ಮ್ಯೂಸಿಕ್. ಇನ್ನ ಆಬ್ಜೆಕ್ಟ್ ಅಂತ ಕೇಳಿದ್ರೆ ಇದನ್ನ ಹಾಕ್ಬೇಕು ನಾವು. ನಾವು ಆಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಅಂದಾಗ ಮೈಂಡ್ ಅನ್ನೋದು ಆಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಕ್ಕಂತಹ ನೌನ್ ಆಗಿರುತ್ತೆ. ಸೊ ಇದಷ್ಟು ಪೂರ್ತಿಯಾಗಿ ನೌನ್ ಮತ್ತು ಅದರ ಕೈಂಡ್ಸ್ ಆಫ್ ನೌನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿದ್ದು. ಹಿಂಗೆ ಡಿಸ್ಕಸ್ ಮಾಡ್ತಾ ಹೋದ್ರೆ ಪ್ಲೆಂಟಿ ಆಫ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಬಹುದು. ಬಟ್ ಈ 10 ಪ್ರಶ್ನೆಗಳಲ್ಲೇ ನೀವು ಯಾವ ರೀತಿ ಪ್ರಶ್ನೆಗಳು ಬಂದಾಗ ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೇಕು ಅನ್ನೋದನ್ನ ಕಲ್ಕೊಳ್ಬಹುದು. ಸೊ ಇದೇ ತರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.